ನಮಸ್ಕಾರ ವೀಕ್ಷಕರೇ, 2025 ಇನ್ನೇನು ಮುಗಿತಾ ಇದೆ. ಸೊ 2026 ಹೊಸ ವರ್ಷ ಶುರುವಾಗ್ತಿದೆ. ಹಾಗಿದ್ರೆ ದ್ವಾದಶ ರಾಶಿಗಳಲ್ಲಿ ಸಿಂಹ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ನಮಸ್ಕಾರ. ಇಷ್ಟೊತ್ತು ಕಟಕ ರಾಶಿ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತ. ನೋಡಿ, ರಾಶಿಯ ಫಲ ಹೇಳೋದಕ್ಕಿಂತ ಮುಂಚೆ ದೇವಿ ನಾಮವನ್ನ ಸ್ತೋತ್ರ ಪಠಿಸುತ್ತಾ ಮುಂದಿನ ರಾಶಿಗೆ ಹೋಗೋಣ. ಓಂ ಕಾಮಕ್ಕೆ ಕಾಮ ಸಂಪನ್ನೆ ಕಾಮೇಶ್ವರಿ ಹರಿಪ್ರಿಯೆ ಕಾಮನಾ ದೇವಿ ನಿತ್ಯ ಕಾಮೇಶ್ವರಿ ನಮೋಸ್ತುತೆ. ಬನ್ನಿ, ಸಿಂಹ ರಾಶಿ ಅಧಿಪತಿಗಳಲ್ಲೇ ಒಡೆಯ ಅಂತ ಏನ್ ಕರಿತೀವಿ ನೋಡಿ, ಅಂದ್ರೆ ರಾಜನ ಗಾಂಭೀರ್ಯವನ್ನ ಹೊಂದಿರುವಂಥದ್ದು. ಈ ರಾಜನಿಗೆ ಅವನ ರಾಜ ಆಗ್ಬೇಕು ಅಂತಂದ್ರೆ ಅವನಲ್ಲಿ ಒಂದು ಚಾರ್ಮ್ ಇರ್ಬೇಕು ಅಲ್ವಾ. ಸೊ ಆ ಚಾರ್ಮ್ ಇರ್ಬೇಕಂದ್ರೆ ಯಾರು ಇರ್ಬೇಕು? ರವಿ ಇರ್ಬೇಕು. ಅದು ಅಧಿಪತಿ ಯಾರು? ತಂದೆ ರವಿ, ಸೂರ್ಯ ದೇವ ಅಂತ ಹೇಳಿ. ಪ್ರಥಮ ಒಂದು ನವಗ್ರಹಗಳಲ್ಲೇ ಪ್ರಥಮ ದೇವತೆಯಾಗಿ ಬರುವಂತವನು ಸೂರ್ಯ ದೇವ, ಕರೆಕ್ಟ್ ಅಲ್ವಾ? ಸೊ ನಾವು ಸೂರ್ಯಾಯ ಅಂತಾನೆ ಶುರು ಮಾಡ್ತೀವಿ. ಸೊ ಪ್ರಥಮ ದೇವತೆಯಾಗಿ ಸೂರ್ಯ ಬರ್ತಾನೆ ಅಂತ ಅಂದ್ರೆ ಬೆಳಗಿನ ಸೂರ್ಯೋದಯದ ನಂತರನೇ ನಮ್ದೆಲ್ಲ ಕೆಲಸ ಕಾರ್ಯಗಳು ಶುರು ಆಗತ್ತೆ. ಸಂಜೆ ಆದ ಮೇಲೆ ಚಂದ್ರ ಬರ್ತಾನೆ. ಆ ಹುಣ್ಣಿಮೆ ಬೆಳಕಲ್ಲಿ ಸಂಜೆ ಹಾಕ್ತಿದ್ದಂಗೆ ಆ ತಂಗಾಳಿಯ ಒಂದು ಹುಣ್ಣಿಮೆ ಬೆಳಕಿರುತ್ತಲ್ಲ, ಆ ಬೆಳಕು ಚಂದ್ರ ಅಧಿಪತಿಯಾಗಿರೋದ್ರಿಂದ ಸಂಜೆ ಆದ್ಮೇಲೆ ಎಲ್ಲ ಜೀವರಾಶಿಗಳಿರ್ಬೋದು ನೋಡಿ, ಪ್ರತಿಯೊಂದು ಪ್ರಾಣಿ ಆಗಿರ್ಬೋದು, ಪಶು ಪಕ್ಷಿಗಳೇ ಆಗಿರ್ಬೋದು, ಮನುಷ್ಯನೇ ಆಗಿರ್ಬೋದು, ಬೆಳಿಗ್ಗೆ ದುಡಿಮೆ ಅಂತ ಮಾಡಿದ್ರೆ ಸಂಜೆ ಟೈಮಲ್ಲಿ ಹೋಗಿ ಮನೇನ ಸೇರ್ಕೊಳ್ತಾರೆ ಅಲ್ವಾ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ, ಅಂದ್ರೆ ಒಬ್ಬ ಮನುಷ್ಯ ದುಡಿತಿದ್ದಾನೆ ಅಂದ್ರೆ ಒಂದು 8 hours 10 hours ದುಡಿದ್ರು ಕೂಡ ರಾತ್ರಿ ನಿದ್ದೆಗೆ ಹೋಗುವಂತ ಒಂದು ಸಮಯ. ಹೀಗೇನ್ ಮತ್ತೆ ಬೆಳಿಗ್ಗೆ ಆಗಿ ಸೂರ್ಯ ದೇವ ಬಂದ್ಮೇಲೆ ಎಲ್ಲ ಚಲನವಲನಗಳು ಶುರು ಆಗೋದು. ಪ್ರತಿ ಜೀವಕೋಶಗಳು ಹೆದಳೋದು. ಒಂದು ಹೂ ಕೂಡ ಹರಳ್ಬೇಕಂದ್ರೆ ಸೂರ್ಯ ದೇವ ಇಲ್ಲದೆ ಆಗೋದೇ ಇಲ್ಲ, ಸೂರ್ಯನ ಒಂದು ಕಿರಣಗಳಿಲ್ಲದೆ ಆಗೋದೇ ಇಲ್ಲ. ಹಾಗಾಗಿ ಆ ಭಗವಾನ್ ಸೂರ್ಯ ದೇವ ಒಂದು ಸಿಂಹ ರಾಶಿಗೆ ರವಿಗೆ ಅಧಿಪತಿ, ಚಂದ್ರ ತಾಯಿಗೆ ಅಧಿಪತಿ ಆದ್ರೆ ಸೂರ್ಯ ರವಿಗೆ ತಂದೆಗೆ ಅಧಿಪತಿ ಅಂತ ಕರಿತೀವಿ. ಸೊ ಪಿತೃಕಾರಕ ಅಂತಾನು ಕರಿತೀವಿ. ಸೊ ಮಾತೃಕಾರಕ ಚಂದ್ರ ಆದ್ರೆ ಪಿತೃಕಾರಕ ರವಿ ಆದ. ಅಂತಹ ಸಿಂಹ ರಾಶಿ ಅಧಿಪತಿ ರವಿ ಎಲ್ಲಿದ್ದಾನೆ? ಸ್ವಕ್ಷೇತ್ರದಲ್ಲೇ ಇದ್ದಾನೆ, ತನ್ನ ಮನೆಯಲ್ಲೇ ಅವನಿದ್ದಾನೆ. ಆದ್ರೆ ಗುರು 11ನೇ ಮನೆ ಲಾಭಾಧಿಪತಿ ಆಗಿದ್ದ. ಇಲ್ಲಿಯವರೆಗೂ ಸಿಂಹ ರಾಶಿಯವರಿಗೆ ಲಾಭ ನಷ್ಟಗಳನ್ನ ಗುರು ಕೊಡ್ತಾ ಇದ್ದ. ಈ 4 ತಿಂಗಳ ನಂತರ, ಅಂದ್ರೆ 2026 4 ತಿಂಗಳ ನಂತರದಲ್ಲಿ ಬರುವಂತಹ ಗುರು ಬದಲಾವಣೆ ಸಿಂಹ ರಾಶಿಗೆ ಸ್ವಲ್ಪ ನಷ್ಟವನ್ನ ಕೊಡ್ಬೋದು. ಯಾಕಂದ್ರೆ ಅಷ್ಟಮದಲ್ಲಿ ಶನಿ ಆದ್ರೆ 12ನೇ ಮನೆಯಲ್ಲಿ ಗುರುವೇಯದಲ್ಲಿ ಕುಳಿತಿರೋದ್ರಿಂದ ಸ್ವಲ್ಪ ಕಷ್ಟ ನಷ್ಟಗಳನ್ನ ಆ ಒಂದು 9 ತಿಂಗಳು ಅನುಭವಿಸ್ಬೋದು ಸಿಂಹ ರಾಶಿಯವರು. ಆದ್ರೂ ಕೂಡ ಚತುರ್ಥ ಸ್ಥಾನವನ್ನ ಗುರು ನೋಡೋದ್ರಿಂದ, ಅಂದ್ರೆ 4ನೇ ಮನೆ ತಾಯಿಯ ಒಂದು ಸ್ಥಾನವನ್ನು ನೋಡೋದ್ರಿಂದ ತಾಯಿ ಮಧ್ಯದಲ್ಲಿ ಏನಾರ ಮನಸ್ತಾಪಗಳಿದ್ರೆ, ಅಥವಾ ಒಂದು ಮನೆ ಪರಿಪೂರ್ಣವಾಗುವಂಥದ್ದು, ಕಟ್ತಾ ಇರೋ ಮನೆ ಅಥವಾ ಹೊಸ ಮನೆ ಕಟ್ಟೋದಕ್ಕೆ ಒಂದು ಅವಕಾಶ ಸಿಗೋವಂಥದ್ದು, ಅಥವಾ ಬೇರೆ ಇನ್ನೆಲ್ಲಾರು ಒಂದು ಸೈಟಿನ ಪರ್ಚೇಸ್ ಮಾಡೋವಂಥದ್ದು, ಏನಾದ್ರು ಒಂದು ಹೊಸ ಅವಕಾಶ ಸಿಂಹ ರಾಶಿಯವರಿಗೆ ಸಿಗ್ತಾ ಹೋಗುತ್ತೆ. ಯಾಕೆಂದ್ರೆ ಗುರುವಿನ ದೃಷ್ಟಿ 4ನೇ ಮನೆಗೆ ಬೀಳೋದ್ರಿಂದ. ಇದ್ರ ಜೊತೆಗೆ ಗುರುವಿನ ದೃಷ್ಟಿ ಇನ್ನೆಲ್ಲಿ ಬರ್ತಾನೆ? 6ನೇ ಮನೆಗೆ ಗುರುವಿನ ದೃಷ್ಟಿ 6ನೇ ಮನೆಗೆ ಹೋಗ್ತಾನೆ. ಸೊ ಗುರುವಿನ ದೃಷ್ಟಿ 6ನೇ ಮನೆಗೆ ಬೀಳೋದ್ರಿಂದ ಏನಾಗುತ್ತೆ, ನಾವೇನ್ ಶತ್ರುಗಳು ಅಂತ ಕರಿತೀವಲ್ಲ, ಸೊ ಸಿಂಹ ರಾಶಿಯವರಿಗೆ ಶತ್ರುಗಳು ಜಾಸ್ತಿನೇ ಇರ್ತಾರೆ. ಯಾಕೆಂದ್ರೆ ಅವ್ನು ಡಾಮಿನೇಟಿಂಗ್ ಕ್ಯಾರೆಕ್ಟರ್ಸ್ ಅಲ್ವಾ ಸಿಂಹರಾಶಿಯವ್ರದ್ದು. ಸಿಂಹರಾಶಿಯವ್ರ ಕ್ಯಾರೆಕ್ಟರ್ ಸ್ವಲ್ಪ ಹೇಗಿರುತ್ತೆ ಅಂತ ಅಂದ್ರೆ, ಮಾತಾಡಿದ್ರೆ ಸಾಕು ಒಂದು ಕಡ್ಡಿ ತುಂಡಾದಂಗೆ ಇರುತ್ತೆ. ಸೊ ನೇರ ನುಡಿ, ನೇರ ಮಾತಾಡೋಂಥವ್ರು ಏನಾರು ಇದ್ರೆ ಸಿಂಹರಾಶಿಯವರಾಗಿರ್ತಾರೆ. ಯಾಕೆಂತಂದ್ರೆ ಅವ್ರಿಗೆ ಕ್ಲಾರಿಟಿ ಜಾಸ್ತಿ ಇರುತ್ತೆ ಅವರಲ್ಲಿ. ಅವ್ರಿಗೆ ಒಳಗೊಂದು ಹೊರಗೊಂದು ಗೊತ್ತಿರಲ್ಲ, ನೇರ ನುಡಿಲಿ ಮಾತಾಡಿ ಅನ್ಕೊಳ್ತಾರೆ. ಅದು ಆಕ್ಚುಲಿ ಆ ವ್ಯಕ್ತಿಗಳು ನೋಡೋದಕ್ಕೆ ಹೊರಟಿರ್ಬೋದು, ಆದ್ರೆ ತುಂಬಾ ಒಳ್ಳೆ ವ್ಯಕ್ತಿಗಳು, ನಂಬಬಹುದು ಅವ್ರನ್ನ. ನೋಡಿ, ಯಾವೊಬ್ಬ ವ್ಯಕ್ತಿ ಒಳಗೊಂದು ಹೊರಗೊಂದು ಮಾತಾಡ್ತಾನೋ ಅವ್ನು ತುಂಬಾ ಕಷ್ಟ ನಂಬೋದಿಕ್ಕೆ. ನೇರ ನುಡಿಯಲ್ಲಿ ಮಾತಾಡುವಂತಹ ವ್ಯಕ್ತಿಗಳಲ್ಲಿ ಯಾವಾಗ್ಲೂ ಕ್ಲಾರಿಟಿ ಸಿಕ್ಕಿರುತ್ತೆ ಅವ್ರು ಏನು ಅಂತ ಹೇಳಿ. ಹಾಗಾಗಿ ಸಿಂಹರಾಶಿಯವರು ಸ್ವಲ್ಪ ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಚೇತರಿಕೆನ ನೋಡ್ಬೋದು. ಯಾಕೆಂದ್ರೆ ಗುರು ಅಷ್ಟಮ ಭಾವವನ್ನ ಕೂಡ ನೋಡ್ತಾನೆ. ಯಾಕೆಂದ್ರೆ ಯಾವ ದೃಷ್ಟಿ ಬೀಳುತ್ತೋ ಅದು ನಾನು ಹೇಳ್ದೆ ನಿಮ್ಗೆ ನಿವಾರಣೆ ಆಗ್ತಾ ಹೋಗುತ್ತೆ ಅಂತ. ಹಂಗಾಗಿ ಇವಾಗ ಗುರುವಿನ ದೃಷ್ಟಿ ಸಿಂಹ ರಾಶಿಯವರಿಗೆ 4ನೇ ಮನೆ, ಆ ರಾಶಿಯಿಂದ 6ನೇ ಮನೆ, 8ನೇ ಮನೆ ಕೂಡ ಆಗೋದ್ರಿಂದ ಇಲ್ಲಿ ಸ್ವಲ್ಪ ಆಯುಸ್ಸಿಗೆ ಸಂಬಂಧಪಟ್ಟಂತೆ, ಹೆಲ್ತಿಗೆ ಸಂಬಂಧಪಟ್ಟಂತೆ ಸುಧಾರಿಸ್ಕೊಳ್ಳುವಂತ ಟೈಮ್ ಕೂಡ ಇರುತ್ತೆ. ಜೊತೆಗೆ ಶತ್ರುಗಳೆಲ್ಲ ಸ್ವಲ್ಪ ಬ್ಯಾಕ್ಔಟ್ ಆಗುವಂತಹ ಟೈಮ್ ಕೂಡ ಸಿಂಹ ರಾಶಿಯವರಿಗಿರೋದ್ರಿಂದ ಇಲ್ಲೋ ಒಂದು ಕಡೆ ಸಿಂಹ ರಾಶಿಯವರು ಸ್ವಲ್ಪ ಒಂದು 50% ಒಳ್ಳೆದನ್ನ ನೋಡ್ತಾರೆ. ಆದ್ರೂ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಸಿಂಹ ರಾಶಿಯವರೇ ಇಲ್ಲಿವರೆಗೂ. ಸೊ ಹಂಗಾಗಿ ಏನಾಗುತ್ತೆ, ಇವರಿಗೆ 12ನೆಯ ಭಾವದಲ್ಲಿ ಕುಳಿತಾಗ ಏನಾದ್ರು ಸ್ವಲ್ಪ ನಷ್ಟಗಳನ್ನ ನೋಡ್ತಾ ಹೋಗ್ಬೋದು. ಯಾವಾಗ್ಲೂ ಅವ್ರು ಹೇಳ್ದೆ ನಾನು ಡೈರೆಕ್ಟ್ ವರ್ಡ್ಗಳು ಜಾಸ್ತಿ ಅಂತ, ಹಂಗೆ ತುಂಬಾ ಬೇಗ ಕಷ್ಟಗಳನ್ನ ತಂದ್ಕೊಂಡ್ಬಿಡ್ತಾರೆ.
ಸೊ ತಂದೆ ಮನೇಲಿ ಯಾವ ತರ ಪಿಲ್ಲರ್ ಅಲ್ಲ ಸಿಂಹರಾಶಿಯವರು, ತಂದೆನೇ ಮೇನ್ ಪಿಲ್ಲರು. ಸೊ ಅಂತಹ ಪಿಲ್ಲರು ಸಿಂಹರಾಶಿಯವರು ಯಾರೇ ಇರ್ಬೋದು, ಅವ್ರೊಂದು ಮನೆಗೆ ತಂದೆ ಸ್ಥಾನವಾಗಿರ್ತಾರೆ. ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೇ ಹುಟ್ಟಿರ್ಲಿ ಸಿಂಹರಾಶಿಯವರು ಆ ಮನೆಗೆ ಒಂದು ತಂದೆಯ ಕ್ವಾಲಿಟೀಸ್ನ ತುಂಬುವಂಥವ್ರು. ಎಲ್ಲರೂ ಒಡ ಹುಟ್ಟಿದವ್ರನ್ನ ನೋಡ್ಕೊಂಡು, ತಂದೆ ತಾಯಿನೂ ನೋಡ್ಕೊಂಡು, ಕಟ್ಕೊಂಡಿರುವಂಥ ಹೆಂಡತಿಯೂ ನೋಡಿ, ಅಕ್ಕ ತಂಗಿ ಸ್ನೇಹ ಬಾಂಧವನ್ನೆಲ್ಲ ಒಂಥರ ಬ್ಯಾಲೆನ್ಸಿಂಗ್ ಮಾಡ್ತಾ ಹೋಗ್ತಾರೆ ಸಿಂಹರಾಶಿಯವರು. ಹಾಗಾಗಿ ಅವರು ತಂದೆ ಸ್ಥಾನವನ್ನೇ ಹೋಲಿಕೆ ಮಾಡುವಂಥ ಸಿಂಹರಾಶಿಯವ್ರಿಗೆ ಹೇಳ್ಬೋದು. ಹಾಗಾಗಿ ಸಿಂಹರಾಶಿಯವರಿಗೆ ಎಲ್ಲೋ ಒಂದು ಕಡೆ ಆಯಸ್ಸಿಗೆ ಸಂಬಂಧಪಟ್ಟಂತೆ, ಹೆಲ್ತಿಗೆ ಸಂಬಂಧಪಟ್ಟಂತೆ ಒಳ್ಳೆಯ ಫಲಗಳನ್ನು ಈ ಒಂದು 2026ರಲ್ಲಿ ನೋಡ್ಬೋದು. ಜೊತೆಗೆ ಚತುರ್ಥ ಸ್ಥಾನ, ಕುಟುಂಬ ಸ್ಥಾನ ಅಂತ ಏನು ಕರಿತೀವಿ, ಅಲ್ಲಿ ಕೂಡ ಗುರುವಿನ ವೀಕ್ಷಣೆ ಇರೋದ್ರಿಂದ ಕಟ್ಟುವಂತಹ ಮನೆ ಇರ್ಬೋದು, ಅಥವಾ ನೀವು ಹೊಸದಾಗಿ ಕಟ್ಟೋದಿರ್ಬೋದು, ಅಥವಾ ಮುಂದೆ ಯಾವುದಾದ್ರು ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡೋದಿರ್ಬೋದು, ಇವೆಲ್ಲವುಗಳು ಕೂಡ ಸಿಂಹರಾಶಿಯವರಿಗೆ ಒಳ್ಳೆದಾಗ್ತಾ ಹೋಗುತ್ತೆ ಚತುರ್ಥ ಸ್ಥಾನ ನೋಡೋದ್ರಿಂದ. ಜೊತೆಗೆ ಅಂದರೆ 6ನೇ ಮನೆ ಶತ್ರುಗಳು ಹೋಗುವಂತಹ ಒಂದು ಸಮಯ ನಿಮ್ಮನ್ನ ಬಿಟ್ಟು, ಅಥವಾ ಅವರೇ ನಿಮ್ಮಿಂದ ಬ್ಯಾಕ್ಔಟ್ ಆಗ್ಬೋದು, ಇವ್ನು ಸವಾಸ ಬೇಡಪ್ಪ, ಇವಳು ಸವಾಸ ಬೇಡ ಅಂತ ಹೇಳಿ. ಹಾಗಾಗಿ ಶತ್ರುಗಳು ಒಂದು ದಮನವಾಗುವಂಥ ಒಂದು ಟೈಮ್ ಕೂಡ ಇರೋದ್ರಿಂದ ಎಲ್ಲೋ ಒಂದು ಕಡೆ ಸಿಂಹರಾಶಿಯವರಿಗೆ ಒಂದು 50% ಶುಭ ಫಲಗಳನ್ನು 2026ರಲ್ಲಿ ನೋಡ್ಬೋದು. ಆದರೆ ಶನಿ ಅಷ್ಟಮ ಭಾವದಲ್ಲಿ ಇರೋದ್ರಿಂದ ಸಿಂಹರಾಶಿಯವರು ಯಾರೇ ಆಗಿರ್ಬೋದು, ಅವರು ನಾನು ಯಾವಾಗಲೂ ಹೇಳ್ತೀನಿ, ಎಳ್ಬತ್ತಿನ ಹೋಗ್ಬಿಟ್ಟು 9 ಎಳ್ಬತ್ತಿ ತೊಗೊಂಡು ಹಚ್ಚುತ್ತೀರಾ, ಆ 9 ಎಳ್ಬತ್ತಿಲಿ ಫಲ ಕೊಡೋದಿಲ್ಲ ಖಂಡಿತ. ನಮ್ಮ ಏಜ್ ಎಷ್ಟಾಗಿದೆ ಆ ಏಜ್ನ ಕೌಂಟ್ ಮಾಡಿ ನಾವು ಎಳ್ಬತ್ತಿ ಹಚ್ಚಬೇಕಾಗತ್ತೆ. ಸುಮ್ಮನೆ ಹೋಗಿ ನೀವು 9 ನವಗ್ರಹಗಳನ್ನ ಪಠಿಸಿ ನೀವು ಎಳ್ಬತ್ತಿ ಹಚ್ಚಿದ್ರೆ ಖಂಡಿತ ಪರಿಹಾರ ಆಗಲ್ಲ ವೀಕ್ಷಕರೇ. ಯಾವುದೇ ಕಾರಣಕ್ಕೂ ನಮ್ಮ ಏಜ್ ಎಷ್ಟಿದೆ ಅಷ್ಟನ್ನ ಕೌಂಟ್ ಮಾಡಿಕೊಂಡು ಅಷ್ಟೇ ನವಗ್ರಹ ಮಂತ್ರನ ಪಠಿಸ್ಬೇಕು. ಈಗ ಅಕಸ್ಮಾತ್ ನಮ್ಮ ಏಜ್ ಒಂದು 40 ಇದೆ ಅನ್ಕೊಳ್ಳಿ, 40 ಅಷ್ಟೇನೆ ನವಗ್ರಹ ಮಂತ್ರನ ಪಠಿಸಿ ಆಮೇಲೆ 40 ಎಳ್ಬತ್ತಿನ ತಗೊಂಡು ಆಂಜನೇಯನ ದೇವಸ್ಥಾನದಲ್ಲೋ ಅಥವಾ ಶನೇಶ್ವರನ ಟೆಂಪಲಲ್ಲೋ ಹಚ್ಚುತ್ತಾ ಬರೋದ್ರಿಂದ ಒಂದು ಶನಿ ದೋಷದಿಂದ ನಿವಾರಣೆ ಆಗ್ತಾ ಬರ್ಬೋದು. ಜೊತೆಗೆ ತಿನ್ನಲಾರ್ ಶನಿ ಟೆಂಪಲ್ ಅಂತ ಏನು ಕರಿತೀವಿ ತಮಿಳ್ನಾಡಲ್ಲಿ, ಆ ಟೆಂಪಲ್ಗೆ ಹೋಗಿ ಪ್ರಾರ್ಥನೆ ಮಾಡೋದ್ರಿಂದ, ಹೋಮಗಳನ್ನು ಮಾಡೋದ್ರಿಂದ ಖಂಡಿತ ಈ ಒಂದು ಶನಿಯ ಒಂದು ದೃಷ್ಟಿಯ ಅವಕೃಪೆ ಏನಿದೆ ಖಂಡಿತ ಒಳ್ಳೇದಾಗ್ತಾ ಹೋಗುತ್ತೆ. ಯಾಕೆಂದರೆ ನಾನು ಯಾವಕ್ಕೆ ಈ ನವಗ್ರಹ ಟೆಂಪಲ್ ತಮಿಳ್ನಾಡೇ ಹೇಳ್ತೀನಿ ಅಂತ ಅಂದರೆ, ತುಂಬ ದೇವತೆಗಳಿರೋದು ತಮಿಳ್ನಾಡಲ್ಲೇ, ಅಥವಾ ಹೆಚ್ಚು ಪೂಜೆಗಳು ಆರಾಧನೆ ಮಾಡುವಂಥದ್ದು, ತುಂಬ ಶಕ್ತಿ ಪೀಠಗಳೆಲ್ಲ ತುಂಬ ಜಾಸ್ತಿ ಇದೆ ಅಲ್ಲಿ. ಹಾಗಾಗಿ ಹೆಚ್ಚು ನವಗ್ರಹಗಳು ಹುಟ್ಟಿರುವಂತಹ ಊರದು, ತವರೂರದು. ಕುಂಭಕೋಣಂ ಅನ್ನೋದು ನವಗ್ರಹಗಳೇ ಹುಟ್ಟಿರುವಂತಹ ತವರೂರು. ಈಗ ನಾವು ತವ್ರ ಮನೆಗೆ ಹೋದಾಗ ಒಂದು ಖುಷಿ ಆಗತ್ತಲ್ಲ, ಎಷ್ಟೊಂದು ಹ್ಯಾಪಿಯೆಸ್ಟ್ ಆಗಿರ್ತೀವಲ್ವಾ, ಅದೇ ತರ ನಾವು ನವಗ್ರಹಗಳ ಹುಟ್ಟೂರಿಗೆ ಹೋದಾಗ ಆ ನವಗ್ರಹಗಳು ಸಂತೋಷ ಭರಿತರಾಗಿ ನಮಗೆ ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ಸಿಂಹ ರಾಶಿಯವರು 8ನೇ ಮನೆ ಶನಿ ದಶೆ ನಡೀತಾ ಇರೋದ್ರಿಂದ ಆ ಶನಿ ಪರಮಾತ್ಮನ ಕೃಪೆಗೆ ಒಳಗಾಗಬೇಕು ಅಂತ ಅಂದ್ರೆ ತಿನ್ನಲಾರ್ ಶನಿ ಟೆಂಪಲ್ಗೆ ಹೋಗಿ ಪ್ರಾರ್ಥನೆ ಮಾಡುವಂಥದ್ದು. ಆಲಂಗುಡಿ ಗುರು ಟೆಂಪಲ್ ಅಂತ ಕರಿತೀವಿ, ಅಲ್ಲಿ ಆಲಂಗುಡಿ ಗುರು ಟೆಂಪಲ್ ಅಲ್ಲಿ ಗುರುವಿನ ಒಂದು ಪ್ರಾರ್ಥನೆ ಮಾಡುವಂಥದ್ದು, ಅಥವಾ ನಿಮ್ಮ ಕೈಲಾದ ಒಂದು ಅಭಿಷೇಕ ಮಾಡಿಸುವಂಥದ್ದು, ಏನಾದ್ರು ಸರಿ ಮಾಡ್ತಾ ಬರೋದ್ರಿಂದ ಕೂಡ ಈ ಒಂದು ಗುರುವಿನ ಅವಕೃಪೆ ಮತ್ತೆ ಶನಿ ಅವಕೃಪೆಯಿಂದ ಇವರು ಪಾರಾಗ್ತಾ ಬರ್ಬೋದು. ಇಲ್ಲಪ್ಪ ನಾನು ಅಲ್ಲಿಗೆಲ್ಲ ಹೋಗೋದಿಕ್ಕಾಗಲ್ಲ, ತುಂಬಾ ದೂರ ಇದೆ, ನಂಗೆ ಜರ್ನಿನೇ ಮಾಡೋಕ್ಕಾಗಲ್ಲ ಅನ್ನೋರು ಇರ್ತಾರೆ. ಮಾಡ್ಬೋದು, ಮಾಡ್ದಿರೋದು ಯಾವುದೂ ಇಲ್ಲ, ಬಟ್ ಆದ್ರೆ ನನ್ನ ಕೈಯಲ್ಲಿ ಆಗೋದಿಲ್ಲ ಅನ್ನೋರು ಅಟ್ಲೀಸ್ಟು ಶನೇಶ್ವರನ ಟೆಂಪಲ್ ದಿನ ಆಂಜನೇಯನ ಟೆಂಪಲ್ಗೆ ಹೋಗೋದು, ಶ್ರೀರಾಮನ ಟೆಂಪಲ್ಗೆ ಹೋಗುವಂಥದ್ದು, ರಾಮ ತಾರಕ ಮಂತ್ರವನ್ನ ಪಠಿಸುವಂಥದ್ದು, ಆಂಜನೇಯ ಹನುಮಾನ್ ಚಾಲಿಸಿನ ಪಠಿಸುವಂಥದ್ದನ್ನ ಮಾಡ್ತಾ ಬರಬೇಕು. ಗುರುವಿನ ಕೃಪೆಗೆ ಒಳಗಾಗಬೇಕು ಅಂತ ಅಂದರೆ ಅಟ್ಲೀಸ್ಟ್ ಮನೆ ಹತ್ರನಾರು ಒಂದು ರಾಘವೇಂದ್ರ ಟೆಂಪಲ್ಗೋ ಸಾಯಿಬಾಬಾ ಟೆಂಪಲ್ಗೋ ಹೋಗುವಂಥದ್ದು, ಅರಳಿ ಮರ ಕೆಳಗಡೆ 10 ನಿಮಿಷ ಕುಳಿತು ಪ್ರಾರ್ಥನೆ ಮಾಡುವಂಥದ್ದು, ಅಥವಾ ನೀವೇ ಅರಳಿ ಮರದ ಚಿಕ್ಕ ಗಿಡನ ತಗೊಂಡು ಬಂದು ಮನೇಲಿ ಪೂಜೆ ಮಾಡೋದ್ರಿಂದನೂ ಕೂಡ ಗುರುವಿನ ಒಂದು ದೃಷ್ಟಿಗೆ ಒಳಗಾಗಿ ಒಳ್ಳೇದಾಗ್ತಾ ಹೋಗುತ್ತೆ. ಯಾವಾಗಲೂ ಒಂದು ನಮಗೆ ಚೆನ್ನಾಗಿರ್ಬೇಕು ನಾವು ಲೈಫಲ್ಲಿ ಅಂತ ಅಂದರೆ ಒಂದು ಶನಿಯ ದೃಷ್ಟಿ ಮತ್ತು ಗುರುವಿನ ದೃಷ್ಟಿ ಎರಡೂ ಬೀತು ಅಂತಂದರೆ ನಾವು ಲೈಫಲ್ಲಿ ತುಂಬ ಮೇಲ್ಮಟ್ಟಕ್ಕೆ ಹೋಗ್ಬೋದು ಅಂತ ಹೇಳ್ತಾ ಸಿಂಹ ರಾಶಿಯವರಿಗೆ 2026 ಒಳ್ಳೆಯದನ್ನೇ ತರಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸಿ ನಮಸ್ಕಾರಗಳು. ಅದರಲ್ಲ ವೀಕ್ಷಕರೇ, 2026ರಲ್ಲಿ ಸಿಂಹ ರಾಶಿಯ ಒಂದು ವರ್ಷ ಭವಿಷ್ಯ ಹೇಗಿತ್ತು ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ.